ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬನ್ನಿ ನಿಂತ್ಕೊಳ್ಳಿ ಈಗ ಹಿಡಿದೆ ನೋಡೋಣ. ಏನ್ ಜಾಗ್ತಿರುತ್ತೆ ಎಲ್ಲ ಮಾಡಿದ್ರೆ ನಾನು ಹೇಗೆ ಹುಡ್ಕೋದು? ಸುಮ್ಮನೆ ಹೀಗೆಲ್ಲ ಮಾಡದೆ ಹೋದ್ರೆ ಆಟ ಆಡೋದ್ರಲ್ಲಿ ಏನ್ ಮಜಾ ಇರುತ್ತೆ? ಹಿಡ್ಬಿಟ್ಟೆ. ಸರಿ, ಇವಾಗ ನೀವು ಕೂತ್ಕೊಳ್ಳಿ. ಜಾನಿಯವರೇ, ನನಗೆ ಈ ಕಣ್ಣಿಗೆ ಬಟ್ಟೆ ಕಟ್ಕೊಳ್ಳೋದು ಇಷ್ಟ ಇಲ್ಲ, ಹಾಗಾಗಿ ಬೇಡ. ಅಯ್ಯೋ, ಇಷ್ಟ ಇಲ್ಲ ಅಂದ್ರೆ ಹೇಗೆ? ಈ ಆಟ ಇರೋದೇ ಕಣ್ಣಿಗೆ ಬಟ್ಟೆ ಕಟ್ಕೊಳ್ಳೋದು. ನೀವು ಕಟ್ಕೊಳ್ಳೇಬೇಕು. ನಾನು ಹುಡುಕ್ದೆ ತಾನೆ, ಹಾಗೆ ನೀವು ಹುಡುಕ್ಬೇಕು. ಜಾನಿಯವರೇ, ನಾನು ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಬಿಟ್ರೆ ನಿಮ್ಮ ಅಂದ ನೋಡೋಕ್ಕೆ ಆಗಲ್ಲ. ಅವಾಗ ನಿಮ್ಗಿರೋ ಅಂದಕ್ಕೆ ಅವಮಾನ ಮಾಡ್ದಾಗ್ತಾನೆ. ಆ ದೇವರು ನನಗೆ ಕಣ್ಣು ಕೊಟ್ಟಿರೋದೇ ನಿಮ್ಮ ಅಂದನ ನೋಡ್ತಾ ಇರಲಿ ನಾನು ಅಂತ. ಅದಕ್ಕೆ ಈ ಆಟ ಬೇಡ. ಇದು ಮೋಸ. ನೀವೇನು ಬೇಕಾದರೂ ಹೇಳಿ, ನಾನಂತೂ ಕಣ್ಣು ಮುಚ್ಚಲ್ಲ. ಅದೇ ಕ್ರಿಯೆ ಆಗುತ್ತೆ. ಕಣ್ಣ ಮುಚ್ಚೋಲ್ಲ ಇಂದಾನೆ ಕಣ್ಣು ಮುಚ್ಕೊಂಡು ಆಟ ಆಡೋದು. ನೀವು ಅದೇ ಆಡಲ್ಲ ಅಂತಿದ್ದೀರಲ್ಲ, ಆಟನ ಆಟ ಥರ ಆಡಬೇಕು. ನೀವು ಕೊಡಿ. ನಾನು ಕಣ್ಣು ಮುಚ್ಕೊಂಡಿದ್ದಾಗ ಇವ್ರು ನನ್ನ ಬಿಟ್ಟು ಹೋಗ್ಬಿಟ್ರೆ ನೋ ಜಯಂತ್, ಅದಾಗಬಾರ್ದು. ನೋಡಿ ಜಾನ್ವಿಯವರೇ, ನನಗೆ ಯಾಕೋ ಮನಸ್ಸು ಹೋಗ್ತಾ ಇಲ್ಲ. ಈ ಆಟ ಬೇಡ ಪ್ಲೀಸ್. ಮತ್ತಿನ್ನೇನು ಆಡೋದು? ಏನು ಮಾಡ್ತಿದ್ದೀರಾ? ಹೊಸ ಆಟ, ಪ್ರೇಮ ಪಾಠ. ದೇವ್ರೆ, ಯಾವತ್ತೂ ನಿನ್ನ ಹತ್ರ ಬಂದೋನಲ್ಲ, ಇವತ್ತು ಬಂದಿದ್ದೀನಿ. ಇಷ್ಟು ದಿನ ಕೆಲಸ ಇಲ್ಲ, ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದೇ ಇರೋನು ಅಂತ ಅನ್ನಿಸ್ಕೊಂಡು ತಲೆ ತೆಗೆಸ್ತಾ ಇದ್ದೆ. ಹೇಗೋ ಒಂದು ಬಿಸ್ನೆಸ್ ಶುರು ಮಾಡಿ ಅದರಿಂದನಾದರೂ ಎಲ್ಲರ ಮುಂದೆ ತಲೆ ಎತ್ಕೊಂಡು ಓಡಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಆಗಿದ್ದೇನು ದೇವ್ರೆ, ಅವನು ನಂಬ್ಕೊಂಡು 9 ಲಕ್ಷ ಕಳ್ಕೊಂಡಿದ್ದೀನಿ. ನಂಬಿಕೆನೇ ದೇವರು ಅಂತಾರೆ, ಅಂತ ನಂಬಿಕೆಯಿಂದಾನೆ ಮೋಸ ಹೋಗಿದ್ದೀನಿ ದೇವ್ರೆ. ಸಾಲ ಮಾಡಿ ಶುರು ಮಾಡಿರೋ ಬಿಸ್ನೆಸ್ ಹೀಗಾದ್ರೆ ನಾನು ಏನು ಮಾಡಬೇಕು? ಇದೆಲ್ಲ ಮನೆಯವ್ರಿಗೆ ಗೊತ್ತಾದ್ರೆ ನನ್ನ ಮರ್ಯಾದೆ ಉಳಿಯತ್ತಾ? ಮತ್ತೆ ಅವ್ರ ನಂಬಿಕೆ ಗಳಿಸ್ಕೊಳಕ್ಕಾಗತ್ತಾ? ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಸಿಂಚನ ಪ್ರೀತಿ ಉಳಿಯತ್ತಾ? ದೇವ್ರೆ, ಅಯ್ಯೋ, ಎಲ್ಲಾನು ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯ ಶುರುವಾಗ್ತಿದೆ ದೇವ್ರೆ. ಹೇಗಾದ್ರೂ ಮಾಡಿ ಹಣನ ಹೊಂದಿಸ್ಬೇಕು ಅನ್ನೋ ಆತರದಲ್ಲಿ ಅಣ್ಣನ ದುಡ್ಡನ್ನೇ ಕದ್ಬಿಟ್ಟಿದ್ದೀನಿ. ನನ್ನ ಕ್ಷಮಿಸ್ಬಿಡು ದೇವ್ರೆ. ನಾನು ಕದಿಬೇಕು ಅಂತ ಕದಿಲಿಲ್ಲ ದೇವ್ರೆ, ನನ್ನ ಪರಿಸ್ಥಿತಿ ಹಾಗಿತ್ತು. ಅವ್ರಿಗೆ ದುಡ್ಡು ಕೊಡದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ನಾನು ಮೋಸ ಹೋಗಿರೋದು ಎಲ್ರಿಗೂ ಗೊತ್ತಾಗ್ಬಿಡ್ತಿತ್ತು. ನಾನು ಜೀವನದಲ್ಲಿ ಉದ್ಧಾರ ಆಗೋದೇ ಇಲ್ಲ ಅಂತ ಅವರೆಲ್ಲರೂ ತೀರ್ಮಾನ ಮಾಡಿರೋರು. ಅದು ಹಾಗಾಗಬಾರ್ದು ಅಂತ ಮಾಡಿದ್ದು, ಹಾಗಾಗಬಾರ್ದು ಅಂತ ಕದ್ದಿದ್ದು. ದೇವ್ರೆ, ಹೇಗಾದ್ರೂ ಮಾಡಿ ಅಣ್ಣನ ದುಡ್ಡನ್ನ ಕೊಟ್ಬಿಡ್ತೀನಿ. ಆದರೆ ಈ ವಿಷಯ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ನೋಡ್ಕೊಳಪ್ಪ. ಇದಕ್ಕೆ ನೀನು ಶಿಕ್ಷೆ ಕೊಟ್ರೆ ನಾನು ಸಾವಿನ ದಾರಿನೇ ನೋಡ್ಕೋಬೇಕಾಗತ್ತೆ. ನೀವು ಕಾಪಾಡ್ತೀಯ ಅಂತ ನಂಬಿದ್ದೀನಿ ದೇವ್ರೆ. ದಯವಿಟ್ಟು ಕಾಪಾಡು, ದಯವಿಟ್ಟು ಕಾಪಾಡು. ವೆಂಕಿ ತಮ್ಮ ಅದ್ದಂಗವ್ರಲ್ವಾ? ನೋಡ್ತಾ ಇದ್ರೆ ಯಾಕೋ ಬೇಜಾರಾಗೋರೆ ಅನ್ಸ್ತೈತೆ. ಇವ್ರು ಬಂದಿರೋದು ವೆಂಕಿಗೆ ಗೊತ್ತೋ ಇಲ್ವೋ? ಯಾವುದಕ್ಕೂ ಒಂದು ಮಾತು ಹೇಳುಮ.
ವೆಂಕಿ 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 ನಿನ್ ತಮ್ಮ ಬಂದಿದ್ದಾನೆ. ನಿನ್ ತಮ್ಮ 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 ಅಲ್ಲಿ ಏನು ಅಳ್ತಾ ಇಲ್ಲ ಕಣ, ನಾನು ಅಳೋದು ಚಾನ್ಸೇ ಇಲ್ಲ. ಅದು ದೇವಸ್ಥಾನದಲ್ಲಿ ಹೋಮ ನಡೀತಾ ಇತ್ತಲ್ಲ, ಅದ್ರದ್ದು ಹೊಗೆ. ನಾನು ಅಳೋದ, ನೀನು ಒಳ್ಳೆ ಮನೆಯವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊತಾ ಇದ್ದ. ಹೌದು, ನೀನೇನಿಲ್ಲಿ ಕೆಲ್ಸ ಇಲ್ಲೇನಾ? ಹೌದಾ? ನಡಿ ನಡಿ. ಓಹೋ, ಇದೇನಾ ನಿನ್ನ ಪುಟ್ಟ ಅಂಗಡಿ? ಚೆನ್ನಾಗಿದೆ ಚೆನ್ನಾಗಿದೆ, ಗುಡ್. ಇದು ದೇವಸ್ಥಾನದ ಪಕ್ಕ ಇರೋದ್ರಿಂದ ವ್ಯಾಪಾರ ಚೆನ್ನಾಗಾಗ್ತಿದ್ಯಾ? ಬಿಸ್ನೆಸ್ ವ್ಯಾಪಾರ ಬಿಸ್ನೆಸ್ ಓ, ಅದು ಇವ್ರ ಅಂಗಡಿನಾ? ಓ, ಪಕ್ಕ ಇದ್ದೀರಾ? ನಿಮ್ಮ ಅಂಗಡಿ ಪಕ್ಕ ಇದೆಯಾ? ಗುಡ್ ಗುಡ್. ಓ, ಅದಕ್ಕೆ ಇಬ್ರು ಫ್ರೆಂಡ್ಸ್ ಆಗಿದ್ದೀರಾ? ವೆರಿ ಗುಡ್ ವೆರಿ ಗುಡ್. ಅಣ್ಣ, ನಿಮ್ಮನ್ನಿಲ್ಲಿ ನೋಡಿ ವೆಂಕಿ ಸಾನೆ ಖುಷಿ ಆಗವನೆ. ಅವನು ಯಾವಾಗ್ಲೂ ಹಿಂಗೆ ನಗ್ತಾನೇ ಇರ್ತಾನೆ. ಹೌದಮ್ಮ, ಇವನು ಯಾವಾಗ್ಲೂ ಹಾಗೇನೆ. ಮನ್ಸಲ್ಲಿ ಎಷ್ಟೇ ದುಃಖ ಇದ್ರು ಆ ನಗು ಮಾತ್ರ ದೂರ ಆಗಲ್ಲ. ಅದಕ್ಕೆ ಇವನಂದ್ರೆ ನಮ್ಗೆಲ್ಲ ತುಂಬಾ ಇಷ್ಟ. ಇಂಥ ಅಣ್ಣನ್ ಪಡೆಯಕ್ಕೆ ನೀವು ಸ್ಯಾನೆ ಅದೃಷ್ಟ ಮಾಡಿದ್ದೀರಾ. ಮಗು ಅಂತ ಮನ್ಸಿ ಒಂದು. ನಾನು ಹೊರಡ್ತೀನಿ ಎಂದೆ. ಬರ್ಲಮ್ಮ? ಏನು ಇದು? ಬೇಬಿ ಸಿಂಚನ? ಸರಿ ಸರಿ, ಆಗ್ಬೋದು, ಹೇಳ್ತು. ಬರ್ತೀನಮ್ಮ. ಗಾಡಿ ಜೋರಾಗಿ ಓಡಿಸ್ಬಾರ್ದಾ? ನಡ್ಕೊಂಡು ಹೋಗ್ಬಿಡ್ಲಾ? ಬರ್ತೀನಮ್ಮ, ಬರ್ತೀನಿ. ಆಯ್ತು, ಬರ್ತೀನಮ್ಮ. ಸರಿ, ನಾನು ವ್ಯಾಪಾರ ಮಾಡ್ಬೇಕು, ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.